ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಅಂದರೆ 2025ರಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಜುಲೈ 29ನೇ ತಾರೀಕು ಮಂಗಳವಾರದಂದು ಆಚರಿಸಲಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ನಾಗರ ಪಂಚಮಿಯ ದಿನದಂದು ನಾಗದೇವತೆಯನ್ನು ಅಥವಾ ನಾಗರ ಕಲ್ಲು ಹಾಗೆ ಹುತ್ತವನ್ನು ಪೂಜಿಸುವ ಪದ್ಧತಿ ಇದೆ. ಈ ನಾಗರ ಪಂಚಮಿಯ ದಿನದಂದು ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಇರುವ ನಾಗರ ಕಟ್ಟೆ ಅಥವಾ ಹುತ್ತಕ್ಕೆ ಪೂಜೆಯನ್ನು ಮಾಡಿ ಹಾಗಾದರೆ ಈ ನಾಗರ ಪಂಚಮಿಯ ದಿನದಂದು ದೇವಸ್ಥಾನದಲ್ಲಿರುವ ನಾಗರ ಕಟ್ಟೆ ಅಥವಾ ಹುತ್ತಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು, ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಯಾವುವು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಈ ನಾಗರ ಪಂಚಮಿಯ ದಿನದಂದು ನಾಗರ ಕಟ್ಟೆಗೆ ಪೂಜೆ ಮಾಡುವ ಮೊದಲು ನೀವು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಮನೆಯಲ್ಲೇ ಹೊಂದಿಸಿಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿರುವ ನಾಗರ ಕಟ್ಟೆಗೆ ಪೂಜೆ ಮಾಡಬೇಕು. ಮನೆಯಲ್ಲಿ ಅಚ್ಚುಕಟ್ಟಾಗಿ ಪೂಜಾ ಸಾಮಗ್ರಿಗಳನ್ನು ಹೊಂದಿಸಿಕೊಂಡು ಒಂದು ಬ್ಯಾಗಲ್ಲಿ ಇಟ್ಟುಕೊಂಡು ಪೂಜೆಗೆ ತೆರಳಿ. ಮೊದಲಿಗೆ ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ತಿಳಿಯೋಣ. ಮೊದಲಿಗೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂಗಳು, ಹಾಗೆ ಗೆಜ್ಜೆ ವಸ್ತ್ರ, ಅಂಗನೂಲು, ಒಂದು ಚೊಂಬಲ್ಲಿ ಶುದ್ಧವಾದ ನೀರು, ಒಂದು ಬಾಳೆ ಎಲೆ, ಹಾಗೆ ತೊಂಬಿಟ್ಟು, ನೆನೆಸಿದ ಕಡಲೆ, ಎಳ್ಳುಂಡೆ, ಊದುಬತ್ತಿ, ಕರ್ಪೂರ, ತುಪ್ಪದ ದೀಪ, ಹಾಗೆ ದೀಪ ಹಚ್ಚಲು ಒಂದು ಮಣ್ಣಿನ ದೀಪ, ಹಾಗೆ ದೀಪಕ್ಕೆ ಬತ್ತಿ, ದೀಪದ ಎಣ್ಣೆ, ಹಾಗೆ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಹಣ್ಣುಗಳು, ಪೂಜೆಗೆ ತೆಂಗಿನಕಾಯಿ, ಅಂಗನೂಲು, 5 ಎಳೆ ಅಥವಾ 9 ಎಳೆಯ ಅಂಗನೂಲನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆ ನೈವೇದ್ಯವನ್ನು ಅರ್ಪಿಸುವವರು ಮನೆಯಿಂದ ನೈವೇದ್ಯವನ್ನು ಶುದ್ಧವಾಗಿ ನೈವೇದ್ಯವನ್ನು ತಯಾರಿಸಿ ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಹಾಗೆ ಹಸಿ ಹಾಲು, ಸ್ವಲ್ಪ ತುಪ್ಪ, ನೆನೆಸಿರುವ ಅಕ್ಕಿ ಮತ್ತು ನೆನೆಸಿರುವ ಕಡಲೆಬೇಳೆ, ಇಷ್ಟು ಸಾಮಗ್ರಿಗಳನ್ನು ಪೂಜೆಗೆ ಹೋಗುವ ಮೊದಲು ಸಿದ್ಧಪಡಿಸಿಕೊಂಡು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಮನೆಯಲ್ಲೂ ಕೂಡ ದೀಪವನ್ನು ಹಚ್ಚಿ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಹೊಂದಿಸಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಒಂದು ನಾಗರ ಕಟ್ಟೆಗೆ ಅಥವಾ ಹುತ್ತಕ್ಕೆ ಪೂಜೆ ಮಾಡಬೇಕು. ಹಾಗೆ ಈ ಪೂಜಾ ಸಾಮಗ್ರಿಯ ಜೊತೆಗೆ ಬೆಂಕಿ ಪೊಟ್ಟಣವನ್ನು ಕೂಡ ಮರೆಯದೆ ತೆಗೆದುಕೊಂಡು ಹೋಗಿ ಅಲ್ಲಿ ಏನಾದರೂ ದೀಪ ಹಚ್ಚೋದಕ್ಕೆ ಬೆಂಕಿ ಪೊಟ್ಟಣ ಇಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗ್ಬೋದು. ಅದರಿಂದ ಎಲ್ಲವನ್ನು ಚಿಕ್ಕ ಪುಟ್ಟ ವಸ್ತುವನ್ನು ನೀವು ಮನೆಯಲ್ಲಿಯೇ ಹೊಂದಿಸಿಕೊಂಡು ಹೋದರೆ ತುಂಬ ಸರಳವಾಗಿ ಪೂಜೆ ಮಾಡ್ಬೋದು, ಇಲ್ಲಾಂದರೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ದೇವಸ್ಥಾನಕ್ಕೆ ಹೋದ ನಂತರ ಮೊದಲಿಗೆ ನಾಗರ ಕಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ನಾಗರ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಶುದ್ಧವಾದ ನೀರನ್ನು ನೀವು ಮನೆಯಿಂದಲೇ ತೆಗೆದುಕೊಂಡು ಹೋಗಿ ಅಲ್ಲಿ ಅಕ್ಕಪಕ್ಕ ನೀರಿನ ವ್ಯವಸ್ಥೆ ಇದ್ದರೆ ಪರವಾಗಿಲ್ಲ, ಆ ನೀರನ್ನು ನೀವು ಯೂಸ್ ಮಾಡಿ ನೀವು ನಾಗರ ಕಟ್ಟೆಯನ್ನು ತೊಳಿಬೋದು. ನೀರಿನ ವ್ಯವಸ್ಥೆ ಇಲ್ಲ ಎನ್ನುವವರು ಮನೆಯಿಂದಲೇ ಒಂದು ಚೊಂಬಿನಿಂದ ಶುದ್ಧವಾದ ನೀರನ್ನು ತೆಗೆದುಕೊಂಡು ಹೋಗಿ ನಾಗರ ಕಲ್ಲನ್ನು ಮೊದಲಿಗೆ ಸ್ವಚ್ಛ ಮಾಡಿ, ಜಾಸ್ತಿ ನೀರನ್ನು ಹಾಕಿ ನಾಗರ ಕಟ್ಟೆಯನ್ನು ಸ್ವಚ್ಛ ಮಾಡೋದಕ್ಕೆ ಹೋಗಬೇಡಿ. ಹೆಚ್ಚು ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ನಾಗರ ಪಂಚಮಿ ಆಗಿರೋದ್ರಿಂದ ಎಲ್ಲರೂ ಕೂಡ ನಾಗರ ಕಟ್ಟೆಗೆ ಪೂಜೆಯನ್ನು ಮಾಡ್ತಾರೆ. ಬೇರೆಯವರು ಕೂಡ ಈಗಾಗಲೇ ಪೂಜೆ ಮಾಡಿರ್ತಾರೆ, ಅದನ್ನು ನೀವು ಎಲ್ಲನೂ ತೊಳೆದು ನೀವು ಮಾಡ್ತೀವಿ ಅಂದರೆ ಆಗಲ್ಲ. ಸ್ವಲ್ಪ ನೀರನ್ನು ಚುಮುಕಿಸಿ ಸ್ವಚ್ಛ ಮಾಡಿ ನಂತರ ನಾಗರ ಕಲ್ಲಿಗೆ ಅರಿಶಿನ, ಕುಂಕುಮ, ಶ್ರೀಗಂಧವನ್ನು ಅರ್ಪಿಸಿ, ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ಬಾಳೆ ವಸ್ತ್ರವನ್ನು ಅರ್ಪಿಸಿ, ಅಂಗನೂಲನ್ನು ಅರ್ಪಿಸಿ, ಹಾಗೆ ನಾಗರ ಕಲ್ಲಿನ ಮುಂಭಾಗದಲ್ಲಿ ಒಂದು ದೀಪವನ್ನು ಹಚ್ಚಿ ನಂತರ ಒಂದು ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ವಿಳೆದೆಲೆ, ಅಡಿಕೆ, ಹಣ್ಣುಗಳು, ಬಾಳೆಹಣ್ಣು, ಹಾಗೆ ನೀವು ತೆಗೆದುಕೊಂಡು ಹೋಗಿರುವಂತಹ ನೈವೇದ್ಯವನ್ನು ನಾಗರ ಕಲ್ಲಿಗೆ ಅರ್ಪಿಸಿ, ಹಾಗೆ ನೆನೆಸಿದ ಕಡಲೆಬೇಳೆ, ಅಕ್ಕಿ, ತೊಂಬಿಟ್ಟು, ಹಾಗೆ ಎಳ್ಳುಂಡೆ, 5 ತೊಂಬಿಟ್ಟು 5 ಎಳ್ಳುಂಡೆಯನ್ನು ನೈವೇದ್ಯವಾಗಿ ಅರ್ಪಿಸಿ ನಂತರ ದೀಪವನ್ನು ಹಚ್ಚಿ ಗಂಧದ ಕಡ್ಡಿಯನ್ನು ಹಚ್ಚಿ ಪೂಜೆ ಮಾಡಿ, ಹಾಗೆ ಒಂದು ತೆಂಗಿನಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಿ ನಾಗರ ಪಂಚಮಿಯ ದಿನದಂದು ನಾಗದೇವತೆಯನ್ನು ಸ್ಮರಿಸುತ್ತಾ ಶ್ರದ್ಧಾ ಭಕ್ತಿಯಿಂದ ನಾಗದೇವತೆಯನ್ನು ಪೂಜಿಸಿ ನಂತರ ನಾಗರ ಕಲ್ಲಿಗೆ ಹಾಲು ಮತ್ತು ತುಪ್ಪದಿಂದ ಅಭಿಷೇಕ ಮಾಡಿ ನಂತರ ಪೂಜೆ ಎಲ್ಲ ಮುಗಿದ ನಂತರ ಅಲ್ಲಿ ದೇವಸ್ಥಾನಕ್ಕೆ ಬಂದಿರುವ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ, ಕುಂಕುಮ, ಹೂವು ಹಾಗೆ ತಾಂಬೂಲವನ್ನು ಕೊಡಿ.
ಹಾಗೆ ನೀವು ನೈವೇದ್ಯವನ್ನು ನಾಗರ ಕಲ್ಲಿಗೆ ಅರ್ಪಿಸಿರ್ತೀರಲ್ಲ, ಅದು ನೈವೇದ್ಯವನ್ನು ಅದನ್ನು ನೀವು ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೂಡ ಹಂಚಿ ನೀವು ಕೂಡ ಪ್ರಸಾದವನ್ನು ತೆಗೆದುಕೊಳ್ಳಿ. ಈ ರೀತಿಯಾಗಿ ನಾಗರ ಪಂಚಮಿಯನ್ನು ಆಚರಿಸಿ. ಈ ನಾಗರ ಪಂಚಮಿಯ ದಿನದಂದು ಈ ರೀತಿಯಾಗಿ ಸರಳವಾಗಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಬಹುದು. ನಾಗರ ಕಲ್ಲು ಅಥವಾ ಹುತ್ತಕ್ಕೆ ಪೂಜೆ ಮಾಡುವ ಮೂಲಕ. ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಈ ನಾಗರ ಪಂಚಮಿ ಹಬ್ಬವನ್ನು ಆಚರಿಸುತ್ತಾರೆ. ಅವರವರ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸಬಹುದು. ನಿಮ್ಮ ಮನೆಯಲ್ಲಿ ಯಾವ ರೀತಿ ಯಾವ ಪದ್ಧತಿಯಲ್ಲಿ ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸುತ್ತಾರೋ ಅದೇ ರೀತಿ ನೀವು ಆಚರಿಸಿ. ನಾನಿಲ್ಲಿ ಸರಳವಾಗಿ ನಾಗರ ಕಲ್ಲಿಗೆ ಪೂಜೆ ಮಾಡುವ ವಿಧಿವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಎಂದು ಭಾವಿಸಿದ್ದೇನೆ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.